ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆ, ಚರ್ಚೆ ಮಾಡ್ತಿರೋ ವಿಷಯ ನೇರವಾಗಿ ನಮ್ಮ ಮಣ್ಣಿನ ಒಡನಾಡಿಗಳಿಗೆ ಅತ್ಯಂತ ಹತ್ತಿರವಾದದ್ದು. ಹೌದು, ಖಂಡಿತ. ದಿನನಿತ್ಯ ಜಮೀನಿನಲ್ಲಿ ಬೆವರು ಸುರಿಸುವ ನಮ್ಮ ಅನ್ನದಾತರಿಗೆ ಇದು ಬಹಳ ಮುಖ್ಯವಾದ ವಿಚಾರ. ಕೃಷಿಕರು ತಮ್ಮ ಬೆಳೆಗಳನ್ನ ಮಕ್ಕಳಂತೆ ನೋಡ್ಕೊಳ್ತಾರೆ ಅಲ್ವಾ? ನಿಜ, ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾರೆ. ಆದ್ರೆ ಆ ಬೆಳೆಗಳಿಗೆ ಯಾವ ಪೋಷಕಾಂಶದ ಕೊರತೆ ಇದೆ ಅಂತ ಗಿಡಗಳು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಆದ್ರೂ ಅವು ತಮ್ಮದೇ ಆದ ರೀತಿಯಲ್ಲಿ ಮಾತಾಡ್ತವೆ. ಅವುಗಳ ಭಾಷೆನೇ ಬೇರೆ. ಆ ಮೂಕ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದೇ ಇಂದಿನ ನಮ್ಮ ಗುರಿ. ನಮ್ಮ ಈ ವಿಶ್ಲೇಷಣೆ ಅಂಡರ್ಸ್ಟ್ಯಾಂಡಿಂಗ್ ಪ್ಲಾಂಟ್ ನ್ಯೂಟ್ರಿಯೆಂಟ್ ಮೊಬಿಲಿಟಿ ಅ ಗೈಡ್ ಫಾರ್ ಫಾರ್ಮರ್ಸ್ ಅನ್ನೋ ಅತ್ಯಂತ ಉಪಯುಕ್ತವಾದ ಮಾಹಿತಿಯ ಮೂಲವನ್ನ ಆಧರಿಸಿದೆ. ಇದು ರೈತರಿಗೆ ಬಹಳ ಉಪಯೋಗವಾಗುವಂತಹ ಮಾಹಿತಿ. ಗಿಡಗಳಿಗೆ ಬೇಕಾದ ಪೋಷಕಾಂಶಗಳ ಕೊರತೆಯನ್ನ ಯಾರಿಗೂ ಗೊಂದಲವಾಗದಂತೆ ವಿಜ್ಞಾನದ ಜೊತೆಗೆ ಸ್ವಲ್ಪ ಹಾಸ್ಯವನ್ನ ಬೆರೆಸಿ ರೈತರಿಗೆ ಸುಲಭವಾಗಿ ನೆನಪಿನಲ್ಲಿ ಉಳಿಯುವಂತೆ ವಿವರಿಸೋದೇ ಈ ಚರ್ಚೆಯ ಮುಖ್ಯ ಉದ್ದೇಶ. ಖಂಡಿತ, ಇದನ್ನಾದಷ್ಟು ಸರಳವಾಗಿ ಹೇಳೋಣ. ಸರಿ, ಇದನ್ನೀಗ ಬಿಡಿಸಿ ನೋಡೋಣ. ಗಿಡಗಳ ಪೋಷಕಾಂಶಗಳು ಅಂದ್ರೆ ನಿಖರವಾಗಿ ಏನು? ಇವುಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ದೈನಂದಿನ ಜೀವನದ ಯಾವುದಾದ್ರೂ ಉದಾಹರಣೆ ಇದೆಯಾ? ಗಿಡಗಳ ಪೋಷಕಾಂಶಗಳ ಬಗ್ಗೆ ಮಾತಾಡುವಾಗ ಅದನ್ನ ನಮ್ಮದೇ ಊಟದ ತಟ್ಟೆಗೆ ಹೋಲಿಸಿ ನೋಡೋದು ಅತ್ಯಂತ ಸುಲಭವಾದ ವಿಧಾನ. ಊಟದ ತಟ್ಟೆನಾ? ಹೌದು. ನಾವು ಪ್ರತಿದಿನ ಊಟ ಮಾಡುವಾಗ ನಮ್ಮ ತಟ್ಟೆಯಲ್ಲಿ ಏನೇನಿರುತ್ತೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ನಮ್ಮ ಊಟದಲ್ಲಿ ಮುಖ್ಯವಾಗಿ ಮುದ್ದೆ, ರೊಟ್ಟಿ ಅಥವಾ ಅನ್ನ ಇರುತ್ತೆ. ಇವು ನಮಗೆ ಹೊಟ್ಟೆ ತುಂಬಿಸಲು ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುವ ಆಹಾರ. ಸರಿ. ಇವುಗಳ ಜೊತೆಗೆ ತಟ್ಟೆಯ ಒಂದು ಮೂಲೆಯಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಕೂಡ ಇರುತ್ತಲ್ವಾ? ಹೌದು, ರುಚಿಗೆ. ಆ ಉಪ್ಪಿನಕಾಯಿ ನಮಗೆ ಮುದ್ದೆಯಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗಲ್ಲ. ಅದು ಕೇವಲ ರುಚಿಗಾಗಿ ಬಹಳ ಸ್ವಲ್ಪ ಪ್ರಮಾಣದಲ್ಲಿದ್ರೆ ಸಾಕು. ಗಿಡಗಳ ವಿಷಯದಲ್ಲೂ ಇದು ಅಕ್ಷರಶಃ ಹೀಗೆಯೇ ಕೆಲಸ ಮಾಡುತ್ತೆ. ಅಂದ್ರೆ ಗಿಡಗಳಿಗೂ ಕೂಡ ಮುದ್ದೆ, ರೊಟ್ಟಿ ಮತ್ತು ಉಪ್ಪಿನಕಾಯಿ ಅಂಥ ವಿಭಿನ್ನ ಪ್ರಮಾಣದ ಊಟದ ಅವಶ್ಯಕತೆ ಇದೆ ಅಂತಾಯ್ತು. ಇದು ಕೇಳೋಕೆ ಬಹಳ ಮಜಾವಾಗಿದೆ. ನಿಜ. ಗಿಡಗಳಿಗೂ ಸಾರಜನಕ ಅಂದ್ರೆ ನೈಟ್ರೋಜನ್, ರಂಜಕ ಅಂದ್ರೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ. ಇವು ಗಿಡಗಳ ಪಾಲಿನ ಮುದ್ದೆ ಅಥವಾ ರೊಟ್ಟಿ ಇದ್ದ ಹಾಗೆ ಅಲ್ವಾ? ಹೌದು. ಇವುಗಳನ್ನ ಕೃಷಿ ವಿಜ್ಞಾನದಲ್ಲಿ ಮುಖ್ಯ ಪೋಷಕಾಂಶಗಳು ಅಥವಾ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಹಾಗಾದ್ರೆ ಆ ಉಪ್ಪಿನಕಾಯಿ ಯಾವುದು? ಇನ್ನು ಕಬ್ಬಿಣ, ಸತು, ಬೋರಾನ್ ಮುಂತಾದವುಗಳು ಗಿಡಗಳ ಪಾಲಿನ ಉಪ್ಪಿನಕಾಯಿ. ಇವು ಬಹಳ ಸಣ್ಣ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕಾಗ್ತವೆ. ಓಹೋ. ಆದ್ದರಿಂದ ಇವುಗಳನ್ನ ಲಘು ಪೋಷಕಾಂಶಗಳು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ. ಆದರೆ ನಾವು ಕೇವಲ ಪ್ರಮಾಣದ ಬಗ್ಗೆ ಮಾತ್ರ ಗಮನಹರಿಸಿದ್ರೆ ಸಾಲದು. ಕೃಷಿಕರು ನಿಜವಾಗಿಯೂ ಅರ್ಥ ಮಾಡ್ಕೋಬೇಕಾದ ಗುಟ್ಟು ಬೇರೇನಿದೆ. ಆ ಗುಟ್ಟು ಏನು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ನನ್ಗೀಗ ಹೆಚ್ಚಾಗ್ತಿದೆ. ಗಿಡಗಳು ಎಷ್ಟು ಪ್ರಮಾಣದಲ್ಲಿ ಊಟ ಮಾಡ್ತವೆ ಅನ್ನೋದಕ್ಕಿಂತ ಮಿಗಿಲಾದ ರಹಸ್ಯ ಯಾವ್ದಿರ್ಬೋದು? ಆ ರಹಸ್ಯವೇ ಚಲನೆ ಅಥವಾ ಮೊಬಿಲಿಟಿ. ಚಲನೆನಾ? ಹೌದು. ಈ ಪೋಷಕಾಂಶಗಳು ಒಮ್ಮೆ ಗಿಡದೊಳಗೆ ಸೇರಿದ ಮೇಲೆ ಹೇಗೆ ವರ್ತಿಸ್ತವೆ, ಗಿಡದೊಳಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೇಗೆ ಸಂಚರಿಸ್ತವೆ ಎಂಬುದರ ಆಧಾರದ ಮೇಲೆ ಇವುಗಳನ್ನ 2 ಮುಖ್ಯ ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ. ಅಂದ್ರೆ ಅವು ಗಿಡದೊಳಗೆ ಓಡಾಡ್ತವಯಾ? ಖಂಡಿತ. ಆ ಗುಂಪುಗಳೇ ಚಲಿಸುವ ಪೋಷಕಾಂಶಗಳು ಅಂದ್ರೆ ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಮತ್ತು ಚಲಿಸದ ಪೋಷಕಾಂಶಗಳು ಅಂದ್ರೆ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್. ವಿಚಿತ್ರವಾಗಿದೆ. ಕೃಷಿಕರು ಈ ಚಲನೆಯ ಹಿಂದಿರುವ ತರ್ಕವನ್ನ ಅರ್ಥ ಮಾಡ್ಕೊಂಡ್ರೆ ಜಮೀನಿನಲ್ಲಿ ನಿಂತು ಗಿಡವನ್ನ ಕಣ್ಣಾರೆ ನೋಡಿದ ತಕ್ಷಣವೇ ರೋಗವನ್ನ ಪತ್ತೆ ಹಚ್ಚಬಹುದು. ಚಲಿಸುವ ಮತ್ತು ಚಲಿಸದ ಪೋಷಕಾಂಶಗಳೇ. ಗಿಡದೊಳಗೆ ಪೋಷಕಾಂಶಗಳು ಅತ್ತಿಂದಿತ್ತ ಓಡಾಡ್ತವೆ ಅನ್ನೋ ಕಲ್ಪನೆಯೇ ವಿಶಿಷ್ಟವಾಗಿದೆ. ನಿಜಕ್ಕೂ ಹೌದು. ಹಾಗಾದ್ರೆ ಈ ಪೋಷಕಾಂಶಗಳು ಗಿಡದೊಳಗೆ ಹೇಗೆ ಚಲಿಸ್ತವೆ? ಮೊದಲು ಈ ಚಲಿಸುವ ಪೋಷಕಾಂಶಗಳು ಅಂದ್ರೆ ಈ ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪಟ್ಟಿಯಲ್ಲಿ ಯಾವೆಲ್ಲ ಪೋಷಕಾಂಶಗಳು ಬರ್ತವೆ? ಈ ಚಲಿಸುವ ಪೋಷಕಾಂಶಗಳ ಗುಂಪಿನಲ್ಲಿ ಮುಖ್ಯವಾಗಿ ಸಾರಜನಕ ಅಂದ್ರೆ ಎನ್, ರಂಜಕ ಅಂದ್ರೆ ಪಿ, ಪೊಟ್ಯಾಷಿಯಂ ಅಂದ್ರೆ ಕೆ ಮತ್ತು ಮೆಗ್ನೀಷಿಯಂ ಬರ್ತವೆ. ಸರಿ. ಇವುಗಳನ್ನ ಸುಲಭವಾಗಿ ನೆನಪಿಟ್ಟುಕೊಳ್ಳಲು ನಾವು ಇವುಗಳನ್ನ ತ್ಯಾಗಮಯಿ ಅಣ್ಣ ತಮ್ಮಂದಿರು ಅಂತ ಕರಿಬಹುದು. ತ್ಯಾಗಮಯಿ ಅಣ್ಣ ತಮ್ಮಂದಿರು. ಇದೊಂದು ಬಹಳ ತಮಾಷೆಯಾದ ಆದ್ರೆ ಕುತೂಹಲ ಕೆರಳಿಸುವ ಹೆಸರಾಗಿದೆ. ಇವರಿಗೆ ಈ ಹೆಸರು ಬರೋಕೆ ಕಾರಣ ಏನು? ಇವರು ಗಿಡದಲ್ಲಿ ಎಂತಹ ತ್ಯಾಗ ಮಾಡ್ತಾರೆ? ಗಿಡಗಳು ಮಣ್ಣಿನಿಂದ ಈ ಪೋಷಕಾಂಶಗಳನ್ನ ಹೀರ್ಕೊಂಡು ಬೆಳೀತಾ ಇರ್ತವೆ. ಆದರೆ ದಿಢೀರ್ನೆ ಮಣ್ಣಿನಲ್ಲಿ ಸಾರಜನಕ ಅಥವಾ ಪೊಟ್ಯಾಷಿಯಂನ ಕೊರತೆ ಉಂಟಾಯಿತು ಅಂದ್ಕೊಳ್ಳಿ. ಮಳೆಯಾಗ್ದಿದ್ದಾಗ ಹೀಗಾಗ್ಬೋದು ಅಲ್ವಾ? ಹೌದು. ಮಳೆಯಾಗ್ದಿದ್ದಾಗ ಅಥವಾ ಸರಿಯಾದ ಸಮಯಕ್ಕೆ ಗೊಬ್ಬರ ನೀಡದಿದ್ದಾಗ ಹೀಗಾಗ್ಬೋದು. ಆಗ ಗಿಡದ ಬೇರುಗಳಿಗೆ ಮಣ್ಣಿನಿಂದ ಹೊಸ ಪೋಷಕಾಂಶಗಳು ಸಿಗಲ್ಲ. ಪಾಪ,
ಗಿಡಗಳಿಗೆ ಕಷ್ಟ ಶುರುವಾಗತ್ತೆ. ಹೌದು. ಆದರೆ ಗಿಡದ ಮೇಲ್ಭಾಗದಲ್ಲಿರುವ ಹೊಸದಾಗಿ ಹುಟ್ಟುತ್ತಿರುವ ಚಿಗುರು ಎಲೆಗಳಿಗೆ ಅಂದ್ರೆ ಕುಡಿಗೆ ಬೆಳೆಯಲು ವಿಪರೀತ ಆಹಾರದ ಅವಶ್ಯಕತೆ ಇರುತ್ತೆ. ಎಳೆ ಮಕ್ಕಳಿಗೆ ಹೆಚ್ಚು ಊಟ ಬೇಕಾದ ಹಾಗೆ. ನಿಖರವಾಗಿ ಆ ಎಳೆ ಕುಡಿಗಳು ಹಸಿವಿನಿಂದ ಬಳಲ್ತಾ ಇರ್ತವೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಗಿಡದ ಕೆಳಭಾಗದಲ್ಲಿರುವ ಹಳೆಯ ಎಲೆಗಳು ಒಂದು ದೊಡ್ಡ ನಿರ್ಧಾರ ಮಾಡ್ತವೆ. ಏನದು? ಮೇಲಿರುವ ಹೊಸ ಕುಡಿಗಳು ಇನ್ನೂ ಚಿಕ್ಕವು, ಅವು ಬೆಳೆಯಬೇಕು. ನಮಗೂ ಈಗ ವಯಸ್ಸಾಯ್ತು, ನಮ್ಮಲ್ಲಿರುವ ಊಟವನ್ನ ಅವರಿಗೆ ಕೊಟ್ಬಿಡೋಣ ಅಂತ ಯೋಚಿಸಿ ತಮ್ಮಲ್ಲಿ ಶೇಖರವಾದ ಸಾರಜನಕ ಮತ್ತು ಪೊಟ್ಯಾಷಿಯಂ ಅನ್ನ ಮೇಲಿನ ಹೊಸ ಎಲೆಗಳಿಗೆ ಕಳುಹಿಸಿಕೊಡ್ತವೆ. ಇಲ್ಲಿಯೇ ನೋಡಿ, ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುವುದು. ಅಂದ್ರೆ ಕೆಳಗಿನ ಹಳೆಯ ಎಲೆಗಳು ತಮ್ಮ ಬಳಿರುವ ಆಹಾರವನ್ನ ಮೇಲಿರುವ ಚಿಕ್ಕ ಕುಡಿಗಳಿಗಾಗಿ ಬಿಟ್ಟುಕೊಡ್ತವೆ. ಹೌದು, ಅದೇ ಅವುಗಳ ತ್ಯಾಗ. ಇದೇ ಕಾರಣಕ್ಕೆ ಇವುಗಳನ್ನ ತ್ಯಾಗಮಯಿ ಅಣ್ಣ ತಮ್ಮಂದಿರು ಅನ್ನೋದು. ಪ್ರಕೃತಿಯಲ್ಲಿ ಎಂಥ ಅದ್ಭುತವಾದ ಹೊಂದಾಣಿಕೆ ಇದೆ ನೋಡಿ. ಆದರೆ ಈ ತ್ಯಾಗದ ಪರಿಣಾಮ ಆ ಹಳೆಯ ಎಲೆಗಳ ಮೇಲೆ ಏನಾಗುತ್ತೆ? ಸರಿಯಾದ ಪ್ರಶ್ನೆ. ಹಳೆಯ ಎಲೆಗಳು ತಮ್ಮ ಪೋಷಕಾಂಶವನ್ನ ಮೇಲಕ್ಕೆ ಕಳುಹಿಸಿದ ಮೇಲೆ ಸಹಜವಾಗಿಯೇ ಅವುಗಳಲ್ಲಿ ಪೋಷಕಾಂಶದ ಕೊರತೆ ಉಂಟಾಗುತ್ತೆ. ಅದರಲ್ಲೂ ಸಾರಜನಕ, ಗಿಡಕ್ಕೆ ಹಸಿರು ಬಣ್ಣ ನೀಡುವ ಕ್ಲೋರೋಫಿಲ್ನ ಮುಖ್ಯ ಭಾಗ. ಅದು ಮೇಲಕ್ಕೆ ಹೋದ ತಕ್ಷಣ ಕೆಳಗಿನ ಹಳೆಯ ಎಲೆಗಳು ತಮ್ಮ ಹಸಿರು ಬಣ್ಣವನ್ನ ಕಳೆದುಕೊಂಡು ಹಳದಿಯಾಗಲು ಶುರುವಾಗುತ್ತವೆ. ಓಹೋ, ಹಾಗಾಗಿ ಅವು ಹಳದಿಯಾಗೋದು. ಹೌದು. ಆದರೆ ಮೇಲಿರುವ ಹೊಸ ಕುಡಿ ಮಾತ್ರ ಈ ತ್ಯಾಗಮಯಿ ಪೋಷಕಾಂಶಗಳನ್ನ ಪಡೆದು ಹಚ್ಚ ಹಸಿರಾಗಿ ಆರೋಗ್ಯವಾಗಿ ನಳನಳಿಸ್ತಾ ಇರುತ್ತೆ. ಕೃಷಿಕರಿಗೆ ಇದ್ರಲ್ಲಿರುವ ಅತಿ ಮುಖ್ಯವಾದ ಪಾಠ ಅಂದ್ರೆ, ಜಮೀನಿನಲ್ಲಿ ಬೆಳೆಯ ಕೆಳಗಿನ ಎಲೆಗಳು ಮಾತ್ರ ಹಳದಿಯಾಗಿದ್ರೆ ಅದು ಸಾರಜನಕ, ರಂಜಕ ಅಥವಾ ಪೊಟ್ಯಾಷಿಯಂನ ಕೊರತೆ ಅಂತ ತಕ್ಷಣವೇ ಅರ್ಥಕೊಳ್ಬೋದು ಅಲ್ವಾ? ಖಂಡಿತ. ಇದು ಕೃಷಿಕರಿಗೆ ಎಷ್ಟೊಂದು ಸುಲಭವಾದ ಹಾಗೂ ನೇರವಾದ ತಂತ್ರ. ಜಮೀನಿನಲ್ಲಿ ನಡೆದುಕೊಂಡು ಹೋಗುವಾಗ ಕೇವಲ ಗಿಡದ ಕೆಳಭಾಗವನ್ನ ಗಮನಿಸಿದ್ರೆ ಸಾಕು. ನಿಜ. ಆದ್ರೆ ಈ ವಿಚಾರ ಗೊತ್ತಿಲ್ಲದ ರೈತರು ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳೂ ಇರ್ಬೋದಲ್ವಾ? ಖಂಡಿತ ಇವೆ. ಒಂದು ಸಣ್ಣ ಉದಾಹರಣೆ ನೀಡ್ತೀನಿ, ಗಮನಿಸಿ. ಭತ್ತ ಬೆಳೆಯುವ ಒಬ್ಬ ರೈತ ತನ್ನ ಗದ್ದೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಾನೆ ಅಂತ ಭಾವಿಸೋಣ. ಸರಿ. ಭತ್ತದ ಗಿಡದ ಕೆಳಗಿನ ಎಲೆಗಳು ಹಳದಿಯಾಗ್ತಿರೋದನ್ನ ಆತ ನೋಡ್ತಾನೆ. ಈ ಪೋಷಕಾಂಶಗಳ ಚಲನೆಯ ಬಗ್ಗೆ ಅರಿವಿಲ್ಲದಿದ್ರೆ ರೈತ ಗಾಬರಿಯಾಗ್ತಾನೆ. ಸಹಜವಾಗಿ ಗಾಬರಿಯಾಗುತ್ತೆ. ಇದು ಯಾವುದೋ ದೊಡ್ಡ ಶಿಲೀಂಧ್ರ ರೋಗ ಅಥವಾ ಫಂಗಸ್ ಅಂತ ತಪ್ಪು ತಿಳಿದು ಮಾರುಕಟ್ಟೆಯಿಂದ ದುಬಾರಿಯಾದ ಕ್ರಿಮಿನಾಶಕ ಅಥವಾ ರೋಗನಾಶಕಗಳನ್ನ ತಂದು ಸಿಂಪಡಿಸ್ತಾನೆ. ಅಯ್ಯೋ! ಇದರಿಂದ ರೋಗವೂ ವಾಸಿಯಾಗಲ್ಲ, ರೈತನ ಹಣವೂ ಪೋಲಾಗುತ್ತೆ. ಹೌದು, ಸಮಸ್ಯೆ ಇರೋದು ಬೇರಿಗೆ. ಅದೇ, ಆ ರೈತನಿಗೆ ಈ ತ್ಯಾಗಮಯಿ ಪೋಷಕಾಂಶಗಳ ಬಗ್ಗೆ ತಿಳಿದಿದ್ರೆ ಆತ ಕೇವಲ ಸ್ವಲ್ಪ ಯೂರಿಯಾ ಅಥವಾ ಸಾರಜನಕಯುಕ್ತ ಗೊಬ್ಬರವನ್ನ ಮಣ್ಣಿಗೆ ನೀಡ್ತಿದ್ದ. ಸಮಸ್ಯೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಗೆಹರಿಯುತ್ತಿತ್ತು. ಅಬ್ಬಾ! ಈ ಸಣ್ಣ ವೈಜ್ಞಾನಿಕ ವಿಚಾರ ರೈತರ ಜೇಬಿಗೆ ಬೀಳುವ ಕನ್ನವನ್ನ ಹೇಗೆ ತಪ್ಪಿಸಬಹುದು ಅನ್ನೋದನ್ನ ಈ ಕತೆ ಅದ್ಭುತವಾಗಿ ವಿವರಿಸುತ್ತೆ. ಜ್ಞಾನವೇ ನಿಜವಾದ ಶಕ್ತಿ ಅನ್ನೋದು ಇಲ್ಲಿ ಸಾಬೀತಾಗುತ್ತೆ. ಹೌದು. ಸರಿ, ಈಗ ನಾವು ಚಲಿಸುವ ಪೋಷಕಾಂಶಗಳ ಕಥೆಯನ್ನ ಕೇಳಿದೆವು. ಇದರ ನಂತರ ಇನ್ನೊಂದು ಗುಂಪಿನ ಪೋಷಕಾಂಶಗಳಿವೆ ಅಂತ ತಿಳಿಸಿದ್ರಿ. ಈ ಚಲಿಸಿದ ಪೋಷಕಾಂಶಗಳು ಅಥವಾ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಬಗ್ಗೆಯೂ ವಿವರವಾಗಿ ತಿಳಿಯೋಣ. ಖಂಡಿತ. ಈ ಎರಡನೇ ಗುಂಪಿನಲ್ಲಿ ಕ್ಯಾಲ್ಷಿಯಂ, ಸಲ್ಫರ್ ಅಥವಾ ಗಂಧಕ, ಕಬ್ಬಿಣ, ಬೋರಾನ್, ಸತು ಮತ್ತು ತಾಮ್ರ ಬರ್ತವೆ. ಸರಿ. ಇವುಗಳ ಸ್ವಭಾವ ಮೊದಲನೇ ಗುಂಪಿಗಿಂತ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಇವುಗಳನ್ನ ನಾವು ಜಗ್ಗದ ಮೊಂಡುಜನ ಅಥವಾ ಸ್ವಂತ ಮನೆ ಕಟ್ಕೊಂಡವರು ಅಂತ ಕರೀಬಹುದು. ಜಗ್ಗದ ಮೊಂಡುಜನ ಅಂದ್ರೆ ಇವರು ಆ ತ್ಯಾಗಮಯಿ ಅಣ್ಣ ತಮ್ಮಂದಿರ ಹಾಗೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರೋಲ್ವಾ? ಇವರ ಗುಣಲಕ್ಷಣಗಳು ಎಷ್ಟರ ಮಟ್ಟಿಗೆ ವಿಚಿತ್ರವಾಗಿವೆ? ಇಲ್ಲಿರುವ ಅತ್ಯಂತ ಆಕರ್ಷಕ ವಿಷಯವೆಂದರೆ ಈ ಪೋಷಕಾಂಶಗಳು ಎಷ್ಟರ ಮಟ್ಟಿಗೆ ಮೊಂಡುತನ ಪ್ರದರ್ಶಿಸುತ್ತವೆ ಅಂದರೆ, ಒಮ್ಮೆ ಅವು ಬೇರಿನಿಂದ ಮೇಲೇರಿ ಬಂದು ಯಾವುದಾದ್ರೂ ಒಂದು ಎಲೆಯೊಳೆ ಪ್ರವೇಶಿಸಿದ್ರೆ ಸಾಕು, ಅಲ್ಲೇ ಕಾಯಮಾಗಿ ನಿಲ್ಲಿಸ್ತವೆ. ಓಹೋ! ತಮ್ಮದೇ ಆದ ಸ್ವಂತ ಮನೆ ಕಟ್ಟಿ ಬಾಗಿಲಿಗೆ ದೊಡ್ಡ ಬೀಗ ಹಾಕ್ಕೊಂಡು ಆ ಕೀಲಿಯನ್ನ ತಾವೇ ನುಂಗುಬಿಡ್ತವೆ ಅನ್ಬೋದು. ಕೀಲಿ ನುಂಗಿಬಿಡ್ತವೆಯಾ? ಹೌದು. ಅವು ಆ ಎಲೆಯನ್ನ ಬಿಟ್ಟು ಬೇರೆಲ್ಲೂ ಕದಲುವುದೇ ಇಲ್ಲ. ಒಂದು ವೇಳೆ ಮಣ್ಣಿನಲ್ಲಿ ಕ್ಯಾಲ್ಷಿಯಂ ಅಥವಾ ಕಬ್ಬಿಣದ ಕೊರತೆ ಬಂತು ಅಂದುಕೊಳ್ಳಿ, ಮೇಲಿರುವ ಎಳೆ ಕುಡಿಗೆ ಈ ಪೋಷಕಾಂಶಗಳು ಸಿಗದೆ ವಿಲವಿಲ ಒದ್ದಾಡ್ತಾ ಇರುತ್ತೆ. ಆಗ ಕೆಳಗಿನ ಹಳೆಯ ಎಲೆಗಳಲ್ಲಿರುವ ಈ ಪೋಷಕಾಂಶಗಳು ನಾವೇನು ಮಾಡೋಕ್ಕಾಗಲ್ಲ, ನಮ್ಗಿಲ್ಲಿಂದ ಕದಲೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಬಿಡ್ತವೆ. ಎಂತಹ ಸ್ವಾರ್ಥಿ ಪೋಷಕಾಂಶಗಳು ಇವು! ಹೌದು, ಇವು ಒಂದು ಚೂರು ತ್ಯಾಗವನ್ನೂ ಮಾಡಲ್ಲ. ಮಣ್ಣಿನಿಂದಲೂ ಊಟವಿಲ್ಲ, ಕೆಳಗಿನ ಹಳೆಯ ಎಲೆಗಳಿಂದಲೂ ಸಹಾಯವಿಲ್ಲ. ಅಂದ್ರೆ ಆ ಮೇಲಿರುವ ಹೊಸ ಕುಡಿಯ ಪರಿಸ್ಥಿತಿ ಏನಾಗ್ಬೇಕು?
ಈ ಮೊಂಡು ಪೋಷಕಾಂಶಗಳ ಕೊರತೆಯಾದಾಗ ಗಿಡಗಳು ಯಾವ ರೀತಿಯ ಲಕ್ಷಣಗಳನ್ನು ತೋರಿಸುತ್ತವೆ? ಇವುಗಳ ಈ ಮೊಂಡುತನವೇ ಕೃಷಿಕರಿಗೆ ರೋಗ ಪತ್ತೆ ಹಚ್ಚಲು ಸಹಾಯ ಮಾಡುವ ಎರಡನೇ ಕೀಲಿಕೈ. ಹೇಗೆ? ಈ ಪೋಷಕಾಂಶಗಳು ಹಳೆಯ ಎಲೆಗಳನ್ನ ಬಿಟ್ಟು ಮೇಲೆಕ್ ಹೋಗಲ್ಲವಾದ್ರಿಂದ ಕೆಳಗಿನ ಹಳೆಯ ಎಲೆಗಳು ಹಸಿರಾಗಿಯೇ ಆರೋಗ್ಯವಾಗಿಯೇ ಉಳಿಯುತ್ತವೆ. ಅಂದ್ರೆ ಕೆಳಗಿನ ಎಲೆಗಳಿಗೆ ಯಾವ ತೊಂದರೆಯೂ ಆಗಲ್ಲ. ನಿಜ. ಆದ್ರೆ ಪಾಪ ಮೇಲಿರುವ ಹೊಸ ಚಿಗುರಿಗೆ ಎಲ್ಲಿಂದಲೂ ಪೋಷಕಾಂಶಗಳು ಸಿಗಲ್ಲ. ಪರಿಣಾಮವಾಗಿ ಈ ಮೊಂಡು ಪೋಷಕಾಂಶಗಳ ಕೊರತೆ ಉಂಟಾದಾಗ ಮೊಟ್ಟಮೊದಲು ಮೇಲಿನ ಹೊಸ ಎಲೆಗಳು ಅಂದ್ರೆ ಎಳೆ ಕುಡಿಯು ಹಳದಿಯಾಗುತ್ತೆ, ಬಿಳಿಚ್ಕೊಳ್ಳುತ್ತೆ ಅಥವಾ ಮುದುಡುಕೊಳ್ಳಲು ಆರಂಭಿಸುತ್ತೆ. ಕೆಳಗಿನ ಎಲೆಗಳು ಮಾತ್ರ ಹಚ್ಚ ಹಸಿರಾಗಿರ್ತವೆ. ಹೌದು. ಉದಾಹರಣೆಗೆ ಟೊಮೆಟೊ ಬೆಳೆಯಲ್ಲಿ ಕ್ಯಾಲ್ಸಿಯಂ ಕೊರತೆಯಾದಾಗ ಗಿಡದ ಬುಡ ಚೆನ್ನಾಗಿಯೇ ಇರುತ್ತೆ, ಆದರೆ ಮೇಲಿರುವ ಹೊಸ ಹೂವುಗಳು ಮತ್ತು ಎಳೆಕಾಯಿಗಳ ಕೆಳಭಾಗ ಕಪ್ಪಾಗಿ ಕೊಳೆಯಲು ಶುರುವಾಗುತ್ತೆ. ಓಹೋ, ಇದನ್ನ ನಾನು ನೋಡಿದ್ದೇನೆ. ಇದನ್ನ ಬ್ಲಾಸೋಮ್ ಎಂಡ್ ರಾಟ್ ಅಂತ ಅಂತಾರೆ. ಇದು ಚಲಿಸದ ಪೋಷಕಾಂಶಗಳ ಕೊರತೆಗೆ ಒಂದು ಉತ್ತಮ ದೃಷ್ಟಾಂತ. ಮೇಲಿನ ಎಳೆಗಳು ಹಳದಿಯಾದರೆ ಅದು ಈ ಜಗ್ಗದ ಮೊಂಡು ಜನರ ಕೊರತೆ. ಕೆಳಗಿನ ಎಲೆಗಳು ಹಳದಿಯಾದರೆ ಅದು ತ್ಯಾಗಮಯಿ ಅಣ್ಣ ತಮ್ಮಂದಿರ ಕೊರತೆ. ಗಿಡಗಳು ತಮ್ಮ ಎಲೆಗಳ ಮೂಲಕ ನಮಗೆ ಎಷ್ಟು ಸ್ಪಷ್ಟವಾಗಿ ಸುಳಿವು ನೀಡುತ್ತವೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಹೌದು, ಪ್ರಕೃತಿಯ ಭಾಷೆ ಅದು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಇದು ಏಕೆ ಹೀಗಾಗುತ್ತೆ? ಅಂದ್ರೆ ಕೆಲವು ಪೋಷಕಾಂಶಗಳು ಸುಲಭವಾಗಿ ಚಲಿಸ್ತವೆ, ಮತ್ತೆ ಕೆಲವು ಪೋಷಕಾಂಶಗಳು ಬೀಗ ಹಾಕ್ಕೊಂಡು ಕೂತುಬಿಡ್ತವೆ. ಇದರ ಹಿಂದಿನ ಅಸಲಿ ರಹಸ್ಯವೇನು? ಗಿಡದೊಳಗೆ ಇಂತಹದ್ದೇನೂ ನಡೀತಾ ಇರುತ್ತೆ. ಇದರ ಹಿಂದೆ ಪ್ರಕೃತಿಯ ಒಂದು ಅದ್ಭುತವಾದ ಎಂಜಿನಿಯರಿಂಗ್ ಅಡಗಿದೆ. ಎಂಜಿನಿಯರಿಂಗ್? ಹೌದು. ಗಿಡಗಳ ಒಳಗೆ ನೀರು ಮತ್ತು ಆಹಾರವನ್ನು ಸಾಗಿಸಲು ನಮ್ಮ ಮನೆಗಳಲ್ಲಿರುವಂತೆ ಪ್ರತ್ಯೇಕವಾದ ಪೈಪ್ಲೈನ್ ವ್ಯವಸ್ಥೆ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ 2 ರೀತಿಯ ಪೈಪ್ಗಳಿರುತ್ತವೆ. ಒಂದು ಕ್ಸೈಲಮ್, ಮತ್ತೊಂದು ಫ್ಲೋಯಮ್. ಕ್ಸೈಲಮ್ ಮತ್ತು ಫ್ಲೋಯಮ್. ಕ್ಸೈಲಮ್ ಅನ್ನು ನಾವು ಒಂದು ಏಕಮುಖ ನೀರಿನ ಪೈಪ್ಗೆ ಹೋಲಿಸಬಹುದು. ಇದು ಕೇವಲ ಬೇರಿನಿಂದ ನೀರು ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ಎಲೆಗಳ ಕಡೆಗೆ, ಅಂದ್ರೆ ಕೆಳಗಿನಿಂದ ಮೇಲಕ್ಕೆ ಮಾತ್ರ ಸಾಗಿಸುತ್ತೆ. ಓಹೋ, ಅಂದ್ರೆ ಕ್ಸೈಲಮ್ ಪೈಪ್ನಲ್ಲಿ ಕೇವಲ ಒನ್ ವೇ ಟ್ರಾಫಿಕ್ ಮಾತ್ರ ಇರುತ್ತೆ, ಕೆಳಗಿನಿಂದ ಮೇಲಕ್ಕೆ ಮಾತ್ರ ಪ್ರಯಾಣ. ನಿಖರವಾಗಿ. ಹಾಗಾದ್ರೆ ಈ ಫ್ಲೋಯಮ್ ಪೈಪ್ನ ಕೆಲಸವೇನು? ಫ್ಲೋಯಮ್ ಅನ್ನ ನಾವು ಒಂದು ಆನ್ಲೈನ್ ಫುಡ್ ಡೆಲಿವರಿ ಬಾಯ್ ಅಥವಾ 2 ಮುಖದ ಆಹಾರದ ಪೈಪ್ ಅಂತ ಕರೀಬಹುದು. ಡೆಲಿವರಿ ಬಾಯ್ ತುಂಬಾ ಸೂಕ್ತವಾದ ಹೆಸರು. ಎಲೆಗರು ಸೂರ್ಯನ ಬೆಳಕನ್ನ ಬಳಸಿ ಆಹಾರವನ್ನ ತಯಾರಿಸುತ್ತವಲ್ವಾ? ಆ ತಯಾರಾದ ಊಟವನ್ನ ಗಿಡದ ಎಲ್ಲಾ ಭಾಗಗಳಿಗೂ ತಲುಪಿಸುವ ಜವಾಬ್ದಾರಿ ಈ ಫ್ಲೋಯಮ್ ಪೈಪ್ನದ್ದು. ಸರಿ. ಇದು ಮೇಲಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ, ಅಕ್ಕಪಕ್ಕ ಎಲ್ಲಿ ಹಸಿವಿದೆಯೋ ಅಲ್ಲಿಗೆಲ್ಲ ಆಹಾರವನ್ನ ಮತ್ತು ಕೆಲವು ಪೋಷಕಾಂಶಗಳನ್ನ ಹೊತ್ಕೊಂಡು ಹೋಗುತ್ತೆ. ಓಹೋ, ಇದು ಟೂ ವೇ ಟ್ರಾಫಿಕ್. ಹೌದು. ಚಲಿಸುವ ಪೋಷಕಾಂಶಗಳಾದ ನೈಟ್ರೋಜನ್, ಪೊಟ್ಯಾಷಿಯಂ ಇವೆಲ್ಲವೂ ಈ ಫ್ಲೋಯಮ್ ಎಂಬ ಡೆಲಿವರಿ ಬಾಯ್ನ ಪೈಪ್ ಒಳಗೆ ಬಹಳ ಸುಲಭವಾಗಿ ತೂರುಕೊಡುತ್ತವೆ. ಹಾಗಾಗಿ ಗಿಡಕ್ಕೆ ಯಾವಾಗ ಮೇಲಿನ ಕುಡಿಯಲ್ಲಿ ಕೊರತೆ ಕಾಣಿಸುತ್ತದೋ ತಕ್ಷಣ ಈ ಪೋಷಕಾಂಶಗಳು ಹಳೆಯ ಎಲೆಯಿಂದ ಹೊರಬಂದು ಈ ಫ್ಲೋಯಮ್ ಪೈಪ್ ಹತ್ತಿ ಸರಾಗವಾಗಿ ಮೇಲಿರುವ ಹೊಸ ಎಲೆಗಳಿಗೆ ಪ್ರಯಾಣ ಬೆಳೆಸುತ್ತವೆ. ಈಗ ನನಗೆ ಸ್ಪಷ್ಟವಾದ ಚಿತ್ರಣ ಸಿಕ್ತಿದೆ. ಚಲಿಸುವ ಪೋಷಕಾಂಶಗಳು ಈ ಫ್ಲೋಯಮ್ ಪೈಪ್ಲೈನ್ ಅನ್ನ ಬಳಸ್ಕೊಂಡು ಗಿಡದೊಳಗೆ ಬೇಕಾದ ಕಡೆ ಓಡಾಡ್ತವೆ. ಆದ್ರೆ ಆ ಜಗ್ಗದ ಮೊಂಡು ಪೋಷಕಾಂಶಗಳ ಕಥೆ ಏನೋ? ಅವು ಯಾಕೆ ಈ ಡೆಲಿವರಿ ಪೈಪನ್ನ ಬಳಸ್ಕೊಂಡು ಹೊಸ ಎಲೆಗಳ ಕಡೆಗೆ ಹೋಗಲ್ಲ? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಆ ಚಲಿಸದ ಪೋಷಕಾಂಶಗಳ ವಿಜ್ಞಾನವೇ ಬೇರೆ ಅಂತ ನಮಗೆ ಅರ್ಥವಾಗುತ್ತೆ. ಈ ಕ್ಯಾಲ್ಸಿಯಂ ಅಥವಾ ಕಬ್ಬಿಣದಂತಹ ಪೋಷಕಾಂಶಗಳು ಎಲೆಯೊಳಗೆ ಹೋದ್ಮೇಲೆ ಕೇವಲ ಸುಮ್ಮನೆ ಕೂರೋದಿಲ್ಲ. ಮತ್ತೇನ್ ಮಾಡ್ತವೆ? ಅವು ಅಲ್ಲಿನ ನಿರ್ಮಾಣ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತವೆ. ಉದಾಹರಣೆಗೆ, ಗಿಡದ ಪ್ರತಿಯೊಂದು ಎಲೆಯು ಲಕ್ಷಾಂತರ ಜೀವಕೋಶಗಳಿಂದ ಅಂದ್ರೆ ಸೆಲ್ಸಿಂದ ಮಾಡಲ್ಪಟ್ಟಿರುತ್ತೆ. ಕ್ಯಾಲ್ಸಿಯಂ ಅನ್ನೋದು ಆ ಜೀವಕೋಶದ ಗೋಡೆಯನ್ನ ಅಂದ್ರೆ ಸೆಲ್ ವಾಲ್ ಅನ್ನ ಕಟ್ಟಲು ಒಂದು ಗಟ್ಟಿಯಾದ ಸಿಮೆಂಟ್ ತರಹ ಬಳಕೆ ಆಗುತ್ತೆ. ಹಾಗೆಯೇ ಕಬ್ಬಿಣವು ಗಿಡದ ಸಂಕೀರ್ಣ ಪ್ರೋಟೀನ್ಗಳೊಳಗೆ ಶಾಶ್ವತವಾಗಿ ಲಾಕ್ ಆಗಿಬಿಡುತ್ತೆ. ಅಂದ್ರೆ ಅವು ಎಲೆಯ ರಚನೆಯ ಭಾಗವೇ ಆಗಿಬಿಡ್ತವೆ ಅಂತಿದ್ದೀರ. ಇದು ಬಹಳ ಸ್ವಾರಸ್ಯಕರವಾಗಿದೆ ಅಂತ ಊಹಿಸ್ಕೊಳ್ಳಿ. ಸರಿ. ಒಮ್ಮೆ ಆ ಗೋಡೆ ಕಟ್ಟಿ ಮುಗಿಸಿದ್ಮೇಲೆ ಬೇರೊಂದು ಕಡೆ ಹೊಸ ರೂಮ್ ಕಟ್ಟಬೇಕು ಅನ್ನೋ ಅವಶ್ಯಕತೆ ಬರುತ್ತೆ. ಆಗ ಈಗಾಗ್ಲೇ ಕಟ್ಟಿ ಮುಗಿಸಿದ ಆ ಹಳೆಯ ಗೋಡೆಯಿಂದ ಸಿಮೆಂಟ್ ಅಥವಾ ಇಟ್ಟಿಗೆಯನ್ನ ಕಿತ್ತು ತರಲು ಆಗುತ್ತಾ? ಖಂಡಿತ ಇಲ್ಲ. ಹಾಗೆ ಮಾಡಿದ್ರೆ ಇಡೀ ಗೋಡೆನೆ ಕುಸಿದು ಬೀಳುತ್ತೆ. ಗಿಡಗಳ ವಿಷಯದಲ್ಲೂ ಆಗೋದು ಇದೆ. ಹೊಸ ಎಲೆಗಳಿಗೆ ಕ್ಯಾಲ್ಸಿಯಂ ಬೇಕು ಎಂದ ತಕ್ಷಣ ಆ ಹಳೆಯ ಎಲೆಯ ಗೋಡೆಯನ್ನ ಒಡೆದು ಸಿಮೆಂಟ್ನಂತಿರುವ ಕ್ಯಾಲ್ಸಿಯಂ ಅನ್ನ ಹೊರತೆಗೆಯಲು ಗಿಡಕ್ಕೆ ಸಾಧ್ಯವಾಗಲ್ಲ. ಹೌದು, ಅದು ಅಸಾಧ್ಯ. ಅವು ಫ್ಲೋಯಮ್ ಪೈಪ್ ಹತ್ತಿ ವಾಪಸ್ ಬರೋದು ಅಸಾಧ್ಯದ ಮಾತು. ಹಾಗಾಗಿಯೇ ಹೊಸ ಎಲೆಗಳಿಗೆ ಕೊರತೆಯಾಗಿ ಅವು ಮುದುಡ್ಕೊಳ್ತವೆ. ಅಬ್ಬಾ, ಎಂತ ಅದ್ಭುತವಾದ ವಿಶ್ಲೇಷಣೆ ಇದು!
ಸಿಮೆಂಟ್ ಮತ್ತು ಗೋಡೆಯ ಹೋಲಿಕೆ ಈ ಸಂಪೂರ್ಣ ವಿಜ್ಞಾನವನ್ನ ಕಣ್ಣಿಗೆ ಕಟ್ಟುವಂತೆ ಮಾಡಿದೆ. ಕೃಷಿಕರಿಗೆ ಇದು ಸುಲಭವಾಗಿ ಅರ್ಥವಾಗ್ಲಿ ಅನ್ನೋದೇ ನಮ್ಮ ಆಶಾ. ವಿಜ್ಞಾನವನ್ನ ಇಷ್ಟು ಸರಳವಾಗಿ ದೈನಂದಿನ ಜೀವನಕ್ಕೆ ಅನ್ವಯಿಸ್ಬೋದು ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ತ್ಯಾಗಮಯಿ ಅಣ್ಣ ತಮ್ಮಂದಿರು ಯಾಕೆ ಚಲಿಸ್ತಾರೆ ಮತ್ತು ಮುಂಡು ಜನ ಯಾಕೆ ಅಲ್ಲೇ ಸಿಮೆಂಟ್ ತರ ಫಿಕ್ಸ್ ಆಗಿರ್ತಾರೆ ಅನ್ನೋ ಸಂಪೂರ್ಣ ಚಿತ್ರಣ ಈಗ ಸ್ಪಷ್ಟವಾಗಿದೆ. ಹೌದು. ಇಷ್ಟು ಹೊತ್ತು ನಾವು ಸಮಸ್ಯೆಯನ್ನ ಮತ್ತು ಅದರ ಹಿಂದಿನ ವಿಜ್ಞಾನವನ್ನ ವಿವರವಾಗಿ ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಕೃಷಿಕರಿಗೆ ಕೇವಲ ಸಮಸ್ಯೆ ಗೊತ್ತಾದ್ರೆ ಸಾಲ್ದು, ಪರಿಹಾರವೂ ಬೇಕು ಅಲ್ವಾ? ಖಂಡಿತವಾಗಿಯೂ. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಹೌದು. ಕೃಷಿಕರು ತಮ್ಮ ಬೆಳೆ ಎಲೆಗಳ ಬಣ್ಣ ನೋಡಿ ಯಾವ ಪೋಷಕಾಂಶದ ಕೊರತೆ ಅಂತ ತಿಳಿದ ಮೇಲೆ ಅದಕ್ಕೆ ಪರಿಹಾರವನ್ನೇನು ಒದಗಿಸ್ಬೇಕು? ಜಮೀನಿನಲ್ಲಿ ಈ ಜ್ಞಾನವನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಅದೇ ಅಲ್ವಾ ಅತಿ ಮುಖ್ಯ. ಇಲ್ಲಿ ರೈತರಿಗೆ 2 ಸ್ಪಷ್ಟವಾದ ಸನ್ನಿವೇಶಗಳು ಎದುರಾಗ್ತವೆ ಮತ್ತು ಎರಡಕ್ಕೂ ವಿಭಿನ್ನವಾದ ಪರಿಹಾರಗಳಿವೆ. ಹಾಗಾದ್ರೆ ಮೊದಲನೇ ಸನ್ನಿವೇಶದ ಬಗ್ಗೆ ಮಾತಾಡೋಣ. ಜಮೀನಿನಲ್ಲಿ ಬೆಳೆಯ ಕೆಳಗಿನ ಹಳೆಯ ಎಲೆಗಳು ಹಳದಿಯಾಗ್ತಿವೆ ಅಂದ್ರೆ ತ್ಯಾಗಮಯಿ ಅಣ್ಣ ತಮ್ಮಂದ್ರ ಕೊರತೆ ಇದೆ ಅಂತ ರೈತರಿಗೆ ಖಚಿತವಾಯಿತು. ಆಗ ಅವ್ರು ಏನ್ ಮಾಡ್ಬೇಕು? ಹಳೆಯ ಎಲೆಗಳು ಹಳದಿಯಾಗ್ತಿವೆ ಅಂದ್ರೆ ಮಣ್ಣಿನಲ್ಲಿ ಸಾರಜನಕ, ರಂಜಕ ಅಥವಾ ಪೊಟ್ಯಾಷಿಯಂ ಮುಗಿದು ಹೋಗಿದೆ ಅಂತ ಅರ್ಥ. ಇದು ಬಹಳ ನೇರವಾದ ಸಮಸ್ಯೆ. ಕೃಷಿಕರು ಈ ಪೋಷಕಾಂಶಗಳಿರುವ ಗೊಬ್ಬರವನ್ನ ನೇರವಾಗಿ ಮಣ್ಣಿಗೆ ನೀಡಿದ್ರೆ ಸಾಕು. ಮಣ್ಣಿಗೆ ಗೊಬ್ಬರ ಬಿದ್ದ ತಕ್ಷಣ ಬೇರುಗಳು ಆ ಪೋಷಕಾಂಶಗಳನ್ನ ವೇಗವಾಗಿ ಹೀರ್ಕೊಳ್ತವೆ. ಆಮೇಲೆ ಆ ಸೈಲಂ ಪೈಪ್ ಮೂಲಕ ಮೇಲಕ್ಕೋಗುತ್ತಾ? ಹೌದು. ನಾವು ಮೊದಲೇ ಮಾತಾಡಿದ ಆ ಒನ್ ವೇಕ್ ಸೈಲಂ ಪೈಪ್ ಮೂಲಕ ಈ ಪೋಷಕಾಂಶಗಳು ಬಹಳ ಬೇಗನೆ ಮೇಲೇರಿ ಗಿಡದ ಎಲ್ಲ ಭಾಗಗಳಿಗೂ ತಲುಪ್ತವೆ. ಸರಿ. ಹಸಿವಿನಿಂದಿದ್ದ ಗಿಡವು ಮತ್ತೆ ಹಚ್ಚಸಿರಾಗಿ ನಳನಳಿಸಲು ಆರಂಭಿಸುತ್ತೆ. ಇದು ಮಣ್ಣಿನ ಮೂಲಕ ನೀಡುವ ಸರಳ ಪರಿಹಾರ. ಇದು ಸುಲಭವಾಗಿ ಬಗೆಹರಿಯುವ ಸಮಸ್ಯೆ. ಆದ್ರೆ ಎರಡನೇ ಸನ್ನಿವೇಶ ಸ್ವಲ್ಪ ಜಟಿಲವಾಗಿದೆ ಅಂತ ತೋರುತ್ತೆ. ಹೌದು, ಸ್ವಲ್ಪ ಜಟಿಲವೇ. ಮೇಲಿನ ಹೊಸ ಕುಡಿ ಅಂದ್ರೆ ಎಳೆ ಎಲೆಗಳು ಹಳದಿಯಾಗ್ತಿವೆ ಅಥವಾ ಮುಡ್ಕೊಳ್ತಿವೆ ಅಂದ್ರೆ ಅಲ್ಲಿ ಆ ಜಗ್ಗದ ಮುಂಡು ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಸತು, ಬೋರಾನ್ ಅಥವಾ ಕಬ್ಬಿಣದ ಕೊರತೆ ಇದೆ. ಈಗ ರೈತರು ಈ ಪೋಷಕಾಂಶಗಳನ್ನ ಮಣ್ಣಿಗೆ ಹಾಕಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಇಲ್ಲಿಯೇ ಕೃಷಿಕರು ಬಹಳ ಜಾಣತನ ತೋರ್ಬೇಕಾಗತ್ತೆ. ಚಲಿಸದ ಪೋಷಕಾಂಶಗಳ ಕೊರತೆ ಇದ್ದಾಗ ಅವುಗಳನ್ನ ಮಣ್ಣಿಗೆ ಹಾಕೋದ್ರಿಂದ ತಕ್ಷಣದ ಪ್ರಯೋಜನ ಸಿಗಲ್ಲ. ಯಾಕೆ? ಏಕೆಂದ್ರೆ ಕ್ಯಾಲ್ಸಿಯಂ ಅಥವಾ ಕಬ್ಬಿಣದಂತಹ ಲಘು ಪೋಷಕಾಂಶಗಳು ಮಣ್ಣಿನಿಂದ ಬೇರುಗಳ ಮೂಲಕ ಹೊಸ ಎಲೆಗಳವರೆಗೂ ಪ್ರಯಾಣ ಮಾಡಲು ಬಹಳ ಸಮಯ ತೆಗೆದುಕೊಳ್ತವೆ. ಅವುಗಳ ಸ್ವಭಾವವೇ ನಿಧಾನ. ಮೇಲಿರುವ ಕುಡಿ ಆಗಲೇ ಹಸಿವಿನಿಂದ ಸಾಯ್ತಾ ಇರುತ್ತೆ, ಅದಕ್ಕೆ ತಕ್ಷಣದ ಊಟ ಬೇಕು. ಹೀಗಿರುವಾಗ ಮಣ್ಣಿನ ಮೂಲಕ ಊಟ ಕಳಿಸಿ ಅದು ಮೇಲಕ್ಕೆ ಬರುವವರೆಗೆ ಕಾಯೋದು ಬುದ್ಧಿವಂತಿಕೆ ಅಲ್ಲ. ಅಷ್ಟರಲ್ಲಿ ಆ ಎಳೆ ಕುಡಿ ಸಂಪೂರ್ಣವಾಗಿ ಒಣಗಿ ಹೋಗಿರುತ್ತೆ. ಓಹೋ, ಅಂದ್ರೆ ಮಣ್ಣಿನ ಮೂಲಕ ಊಟ ಕಳಿಸೋದು ಇಲ್ಲಿ ಕೆಲಸ ಮಾಡಲ್ಲ. ಹಾಗಾದ್ರೆ ಆ ಹೊಸ ಕುಡಿಯನ್ನ ಉಳಿಸ್ಕೊಳ್ಳಲು ಇರುವ ಅತ್ಯುತ್ತಮವಾದ ಪರಿಹಾರ ಯಾವುದು? ಆ ಮುಂಡು ಪೋಷಕಾಂಶಗಳನ್ನ ಮೇಲಿನ ಎಲೆಗಳಿಗೆ ತಲುಪಿಸೋದು ಹೇಗೆ? ಇದಕ್ಕಿರುವ ಒಂದೇ ಒಂದು ರಾಮಬಾಣ ಎಂದರೆ ಫೋಲಿಯರ್ ಸ್ಪ್ರೇ ಅಥವಾ ಎಲೆಗಳ ಮೂಲಕ ನೇರವಾಗಿ ಪೋಷಕಾಂಶವನ್ನ ಸಿಂಪರಣೆ ಮಾಡೋದು. ಸ್ಪ್ರೇ ಮಾಡೋದಾ? ಹೌದು. ಯಾವ ಲಘು ಪೋಷಕಾಂಶದ ಕೊರತೆ ಇದೆಯೋ ಅದರ ದ್ರಾವಣವನ್ನ ತಯಾರಿಸಿ ನೇರವಾಗಿ ಆ ಹೊಸ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು. ಅದ್ ಹೇಗ್ ಕೆಲಸ ಮಾಡುತ್ತೆ? ಗಿಡದ ಎಲೆಗಳ ಮೇಲೆ ಕಣ್ಣಿಗೆ ಕಾಣದ ಸಣ್ಣ ರಂಧ್ರಗಳಿರ್ತವೆ. ಇವುಗಳನ್ನ ಪತ್ರರಂಧ್ರಗಳು ಅಥವಾ ಸ್ಟೊಮ್ಯಾಟಾ ಅಂತ ಕರೀತಾರೆ. ನಾವು ಸ್ಪ್ರೇ ಮಾಡಿದ ತಕ್ಷಣ ಆ ರಂಧ್ರಗಳ ಮೂಲಕ ಎಲೆಗಳು ಪೋಷಕಾಂಶಗಳನ್ನ ನೇರವಾಗಿ ಕುಡಿದ್ಬಿಡ್ತವೆ. ಅಂದ್ರೆ ಬೇರಿನಿಂದ ಬರೋವರೆಗೂ ಕಾಯೋ ಅವಶ್ಯಕತೆ ಇರಲ್ಲ. ನಿಜ, ಕಾಯೋ ಅವಶ್ಯಕತೆಯೇ ಇರಲ್ಲ. ಹೊಸ ಎಲೆಗಳಿಗೆ ನೇರವಾಗಿ ಊಟ ಸಿಕ್ಕಂತಾಗಿ ಅವು ಅತ್ಯಂತ ವೇಗವಾಗಿ ಚೇತರಿಸಿಕೊಳ್ತವೆ. ವಾವ್, ಇದು ಅತ್ಯಂತ ಕರಾರುವಕ್ಕಾದ ಹಾಗೂ ಪ್ರಾಯೋಗಿಕವಾದ ಪರಿಹಾರ. ಅಂದ್ರೆ ಸಮಸ್ಯೆಯ ಮೂಲ ಎಲ್ಲಿದೆ ಅನ್ನೋದನ್ನ ನೋಡಿ ಊಟವನ್ನ ಎಲ್ಲಿ ಬಡಿಸ್ಬೇಕು ಅನ್ನೋದನ್ನ ಕೃಷಿಕರು ನಿರ್ಧರಿಸಬೇಕು. ಖಂಡಿತ. ಇದೊಂದು ಅದ್ಭುತವಾದ ನೈಸರ್ಗಿಕ ಮಾಪಕವಿದ್ದಂತೆ. ಪ್ರಕೃತಿಯು ತಾನೇ ತಾನಾಗಿ ರೋಗ ಮತ್ತು ಅದರ ಲಕ್ಷಣಗಳನ್ನ ಇಷ್ಟು ನಿಖರವಾಗಿ ತೋರಿಸ್ಕೊಡುತ್ತೆ ಅಂದ್ರೆ ವಿಜ್ಞಾನದ ವಿಸ್ಮಯವೇ ಸರಿ. ಹೌದು, ಪ್ರಕೃತಿಯೇ ಒಂದು ದೊಡ್ಡ ಪಾಠಶಾಲೆ. ಈ ಮಾಹಿತಿಯು ಕೃಷಿಕರ ಅನುಭವಕ್ಕೆ ಒಂದು ಮೌಲ್ಯಯುತವಾದ ವೈಜ್ಞಾನಿಕ ದೃಷ್ಟಿಕೋನವನ್ನ ನೀಡುತ್ತೆ ಅಂತ ನಾನು ಬಲವಾಗಿ ನಂಬ್ತೇನೆ. ಖಂಡಿತ. ಕೃಷಿ ವಿಜ್ಞಾನವು ಪುಸ್ತಕಗಳಲ್ಲಿ ಬಂದಿಯಾಗಬಾರದು. ಅದು ಜಮೀನಿನಲ್ಲಿ ರೈತರ ದೈನಂದಿನ ಕೆಲಸವನ್ನ ಸುಲಭಗೊಳಿಸಬೇಕು. ಹೌದು, ಅದೇ ಮುಖ್ಯ. ಬೇರು, ಕಾಂಡ, ಎಲೆಗಳೆಲ್ಲವೂ ತಮ್ಮದೇ ಆದ ಭಾಷೆಯಲ್ಲಿ ನಿರಂತರವಾಗಿ ಮಾತಾಡ್ತಾ ಇರ್ತವೆ. ಆ ಲಕ್ಷಣಗಳನ್ನ ಓದುವ ಕಲೆಯನ್ನ ಕರಗತ ಮಾಡಿಕೊಂಡ್ರೆ ಯಾವುದೇ ರೈತರಿಗಾಗ್ಲಿ ಬೆಳೆ ನಿರ್ವಹಣೆ ಕಷ್ಟದ ಕೆಲಸವೇನಲ್ಲ. ಈ ವಿಶ್ಲೇಷಣೆಯ ಮೂಲಕ ಪೋಷಕಾಂಶಗಳ ಚಲನೆಯ ಹಿಂದಿರುವ ತರ್ಕ ಎಲ್ಲರಿಗೂ ಸ್ಪಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ.
ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಕಲಿತದ್ದನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಕೆಳಗಿನ ಹಳೆಯ ಎಲೆಗಳು ಹಳದಿಯಾದ್ರೆ ಅದು ತ್ಯಾಗಮಯಿ ಅಣ್ಣ ತಮ್ಮಂದಿರ ಕೊರತೆ. ಅವರು ಬೇಗ ಚಲಿಸ್ತಾರೆ, ಆದ್ರಿಂದ ಮಣ್ಣಿಗೆ ಊಟ ಕೊಡಿ. ಸರಿ. ಅದೇ ಮೇಲಿನ ಹೊಸ ಎಲೆಗಳು ಹಳದಿಯಾದ್ರೆ ಅದು ಜಗ್ಗದ ಮೊಂಡು ಜನರ ಕೊರತೆ. ಅವರು ಕದಲೋದಿಲ್ಲ. ಹಾಗಾಗಿ ನೇರವಾಗಿ ಆ ಹೊಸ ಎಲೆಗಳಿಗೆ ಸ್ಪ್ರೇ ಮಾಡಿ ಊಟ ಉಣಿಸಿ. ಅಷ್ಟೇ, ಬಹಳ ಸರಳ. ಈ ಅದ್ಭುತವಾದ ಚರ್ಚೆಯ ಕೊನೆಯಲ್ಲಿ ನಮ್ಮ ಎಲ್ಲಾ ಕೃಷಿಕ ಮಿತ್ರರಿಗೆ ಒಂದು ಪ್ರಚೋದನಾತ್ಮಕವಾದ ಚಿಂತನೆಯನ್ನ ಬಿಟ್ಟೋಗಲು ನಾನು ಬಯಸ್ತೇನೆ. ರೈತ ಬಾಂಧವರು ನಾಳೆ ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋದಾಗ ಬೆಳೆಗಳನ್ನ ಕೇವಲ ಮೇಲ್ನೋಟಕ್ಕೆ ನೋಡಬಾರ್ದು. ಹೌದು. ಒಮ್ಮೆ ಸೂಕ್ಷ್ಮವಾಗಿ ಆ ಗಿಡದ ಎಲೆಗಳನ್ನ ಗಮನಿಸ್ಬೇಕು. ಯಾವ್ದಾದ್ರೂ ಎಲೆ ಹಳದಿಯಾಗ್ತಿದ್ರೆ ಅದು ಯಾವ ಭಾಗದ ಎಲೆ ಅನ್ನೋದನ್ನ ಪತ್ತೆ ಹಚ್ಚಲು ಪ್ರಯತ್ನಿಸ್ಬೇಕು. ಮೇಲಿನ ಕುಡಿಯೋ ಅಥವಾ ಕೆಳಗಿನ ಹಳೆಯ ಎಲೆಯೋ. ಖಂಡಿತ ರೈತರು ಇದನ್ನ ಗಮನಿಸಬೇಕು. ಗಿಡಗಳು ನಮ್ಮೊಡನೆ ತಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇರ್ತವೆ. ಅವುಗಳ ಹಸಿವು ಎಲ್ಲಿದೆ ಅನ್ನೋದನ್ನ ಅವು ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಾ ಇರ್ತವೆ. ಅನ್ನದಾತರು ಕೇವಲ ಆ ಲಕ್ಷಣಗಳನ್ನ ಓದುವ ಕಲೆಯನ್ನ ತಮ್ಮದಾಗಿಸ್ಕೊಳ್ಬೇಕಿದೆ ಅಷ್ಟೇ. ನಿಜವಾದ ಮಾತು. ಪ್ರಕೃತಿಯ ಆ ಮೂಕ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಈ ಪಯಣ ಹೀಗೆಯೇ ಮುಂದುವರಿಯಲಿ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.